ತುಮಕೂರಲ್ಲೂ ಬೆಳಕಿಗೆ ಬಂತು ಆಂಟಿಯ ಭಯಾನಕ ಲವ್ ಸ್ಟೋರಿ. ಪ್ರಿಯಕರನ ಜೊತೆ ಸೇರಿ ಪತಿಗೆ ಚಟ್ಟ ಕಟ್ಟಿದ್ಲು ಪಾಪಿ ಹೆಂಡತಿ. ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗ್ತಾನೆ ಅಂತ ಗಂಡನನ್ನೇ ಮುಗಿಸಿದ್ಲು. ಎಸ್ ವೀಕ್ಷಕರ, ಇತ್ತೀಚಿನ ದಿನಗಳಲ್ಲಿ ಸಮಾಜ ಎತ್ತ ಸಾಗುತ್ತಿದೆಯೋ ಕಾಣೆ. ಪ್ರೀತಿ ಪ್ರೇಮ ಅಂತ ಸುತ್ತಾಡಿ ಜೀವನ ಹಾಳು ಮಾಡ್ಕೊಳ್ಬೇಡಿ ಅಂತ ತಮ್ಮ ಮಕ್ಕಳಿಗೆ ಬುದ್ಧಿ ಹೇಳಬೇಕಾಗಿದ್ದ ಕೆಲವು ಹೆಂಗಸರು ಪಡ್ಡ ಹೈಕ್ಳ ಲವ್ ಬಲೆಗೆ ಬಿದ್ದು ತಾವು ಹಾಳಾಗುವುದಲ್ಲದೆ ತಮ್ಮ ಕುಟುಂಬವನ್ನು ತಾವೇ ಹಾಳು ಮಾಡಿಕೊಳ್ತಿದ್ದಾರೆ. ಆಂಟಿಯಂದಿರಿಗೆ ಹುಡುಗರ ಮೇಲೆ ಅದ್ಯಾಕೋ ಕೆಟ್ಟ ಮೋಹ ಹುಟ್ಟುಕೊಳ್ತಾ ಇದೆ. ಈ ಹುಡುಗರಿಗೋ ಹುಡುಗಿಯರಿಗಿಂತ ಆಂಟಿಯರ ಮೇಲೆ ಸಿಕ್ಕಾಪಟ್ಟೆ ಲವ್ ಆಗ್ತಿದೆ. ಆ ಮೋಹ ಅಕ್ರಮ ಸಂಬಂಧಕ್ಕೆ ತಿರುಗ್ತಾ ಇದ್ದು ತಮ್ಮ ಸಂತೋಷಕ್ಕೆ ಅಡ್ಡಿಯಾದವರನ್ನೇ ಚಟ್ಟ ಕಟ್ಟುವ ಮಟ್ಟಕ್ಕೆ ಹೋಗ್ತಿದ್ದಾರೆ. ಹೌದು, ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಗಂಡನನ್ನ ಪ್ರಿಯಕರನ ಜೊತೆ ಸೇರಿ ಕಟ್ಟಿಕೊಂಡವಳೆ ಮರ್ಡರ್ ಮಾಡಿರೋ ಭೀಕರ ಘಟನೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಕಾಡುಶೆಟ್ಟಿಹಳ್ಳಿಯಲ್ಲಿ ನಡೆದಿದೆ. ಸುಮಂಗಳ ಹಾಗೂ ಶಂಕರಮೂರ್ತಿ ಸುಮಾರು 10 ರಿಂದ 15 ವರ್ಷ ಸಂಸಾರವನ್ನ ಮಾಡಿದ್ದಾರೆ. ಇವರ ಸಂಸಾರದ ಪ್ರತಿಯಾಗಿ ಒಂದು ಗಂಡು ಹಾಗೂ ಹೆಣ್ಣು ಮಗು ಕೂಡ ಇದೆ. ಆದ್ರೆ ಯಾಕೋ ಇವರ ಸಂಬಂಧ ಸರಿ ಬರಲಿಲ್ಲ ಅಂತ 12 ವರ್ಷದ ಹಿಂದೆಯೇ ಗಂಡ ಶಂಕರಮೂರ್ತಿಯನ್ನ ಬಿಟ್ಟು ಹೆಂಡತಿ ಹೋಗಿದ್ಲಂತೆ. ಗಂಡ ಶಂಕರಮೂರ್ತಿ ಹೆಂಡತಿಯ ನೆನಪಲ್ಲಿ ಕಾಲವನ್ನ ಕಳೆಯುತ್ತಾ ಕೂತಿದ್ರೆ ಯಮನಂತೆ ಹೆಂಡತಿ ಬಂದು ಗಂಡನ ಪ್ರಾಣವನ್ನೇ ತೆಗೆದುಕೊಂಡು ಹೋಗಿದ್ದಾಳೆ. ಇತ್ತ ಗಂಡನನ್ನ ಬಿಟ್ಟು ಬಂದಿದ್ದ ಹೆಂಡತಿ ಸುಮಂಗಳಮ್ಮ ತಿಪಟೂರು ನಗರದ ಕಲ್ಪತರು ಕಾಲೇಜಿನ ಗರ್ಲ್ಸ್ ಹಾಸ್ಟೆಲ್ನಲ್ಲಿ ಅಡುಗೆ ಕೆಲಸವನ್ನ ಮಾಡಿಕೊಂಡು ಜೀವನವನ್ನ ಮಾಡ್ತಾ ಇದ್ಲು. ಆಗ ಪರಿಚಯ ಆದವನೇ ಈ ಪಡ್ಡೆ ಹೈದ. ಹೀಗೆ ಗಾಗಲ್ಸ್ ಹಾಕೊಂಡು ಸ್ಮಾರ್ಟ್ ಆಗಿ ಕಾಣ್ತಾ ಇರೋನ ಹೆಸರು ನಾಗರಾಜು ಅಂತ. ತಿಪಟೂರಿನ ಕರಡಾಳು ಸಂತೆ ಗ್ರಾಮದವ. ದಿನ ಕೆಲಸಕ್ಕೆ ಅಂತ ಹಾಸ್ಟೆಲ್ಗೆ ಓಡಾಡ್ತಾ ಇದ್ದ ಸುಮಂಗಳಮ್ಮಗೆ ಈ ಪಡ್ಡೆ ಹೈದನ ಕಾಂಟ್ಯಾಕ್ಟ್ ಆಗಿದ್ದು ಹಾಗೋ ಹೀಗೋ ಮಾಡಿ ಆಂಟಿಯನ್ನ ಪಟಾಯಿಸಿಕೊಂಡು ಬಿಟ್ಟಿದ್ದ. ಲವ್ ಅಂತ ಸುತ್ತಾಡ್ತಾ ಇದ್ದ ಇವರ ಸಂಬಂಧ ಕೊನೆಗೆ ಅಕ್ರಮ ಸಂಬಂಧಕ್ಕೆ ತಿರುಗಿತ್ತು. ತನ್ನ ಪಾಡಿಗೆ ಇದ್ದ ಗಂಡನನ್ನೇ ನಮ್ಮ ಸಂಬಂಧಕ್ಕೆ ಅಡ್ಡಿ ಆಗ್ತಾನೆ ಅಂತ ಹೆಂಡತಿ ಸುಮಂಗಳಮ್ಮ ಶಂಕರಮೂರ್ತಿಯ ಕಥೆಯನ್ನ ಮುಗಿಸಲು ಮುಹೂರ್ತ ಇಟ್ಟಿದ್ಲು. ಇಷ್ಟು ದಿನ ಗಂಡ ಹಾಗೂ ಗಂಡನ ಮನೆ ನೆನಪಾಗದ ಸುಮಂಗಳಮ್ಮಗೆ ಕಳೆದ 24ರಂದು ಅಂದ್ರೆ ಮಂಗಳವಾರ ಏಕಾಏಕಿ ಗಂಡನ ಮನೆಗೆ ಪ್ರಿಯಕರನೊಂದಿಗೆ ಬಂದಿದ್ದಾಳೆ. ಮನೆ ಬಾಗಿಲು ತೆಗೆಯುತ್ತಿದ್ದಂತೆ ಗಂಡ ಶಂಕರಮೂರ್ತಿಯನ್ನ ಕೆಳಗೆ ಬೀಳಿಸಿಕೊಂಡು ಕಣ್ಣಿಗೆ ಕಾರದ ಪುಡಿ ಎರಚಿ ದೊಣ್ಣೆಯಿಂದ ಇಬ್ಬರು ಹೊಡೆದಿದ್ದಾರೆ. ಕೊನೆಗೆ ಗಂಡನ ಕೈಕಾಲನ್ನ ಕಟ್ಟಿ ಕುತ್ತಿಗೆ ಮೇಲೆ ಕಾಲಿಟ್ಟು ಕೊನೆಗೆ ಕೊಂದೇ ಬಿಟ್ಟಿದ್ದಾಳೆ ಪಾಪಿ ಪತ್ನಿ. ಕಟ್ಟಿಕೊಂಡ ಗಂಡನನ್ನೇ ಕೊಲೆ ಮಾಡಿದ ಕೊಲೆ ಪಾತಕಿ ಹೆಂಡತಿ ಇಷ್ಟಕ್ಕೆ ಸುಮ್ಮನೆ ಆಗಿಲ್ಲ. ಈ ಕೊಲೆಯಲ್ಲಿ ತನ್ನ ಮೇಲೆ ಬರುತ್ತೋ ಅಂತ ಹೆಂಡತಿ ಹಾಗೂ ಪ್ರಿಯಕರ ಗಂಡನ ಬಾಡಿಯನ್ನ ಗೋಣಿ ಚೀಲದಲ್ಲಿ ತುಂಬಿ ದೊಡ್ಡ ಗುಣಿ ಬಳಿಯ ತೋಟದ ಬಾವಿಗೆ ತಂದು ಎಸೆದು ತನಗೆ ಏನೂ ಗೊತ್ತಿಲ್ಲ ಅನ್ನೋ ತರ ಇದ್ರು. ಆದ್ರೆ ಈ ಬಗ್ಗೆ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಿಸಿಕೊಂಡ ನೊಣವಿನಕೆರೆ ಪೊಲೀಸರು ಶಂಕರಮೂರ್ತಿ ತೋಟದ ಮನೆಗೆ ತೆರಳಿ ಪರಿಶೀಲನೆಯನ್ನ ನಡೆಸಿದ್ದು ಶಂಕರ್ ಮಲಗಿದ್ದ ಹಾಸಿಗೆ ಮೇಲೆ ಕಾರದ ಪುಡಿ ಎಳೆದಾಡಿದ್ದ ಗುರುತು ಪತ್ತೆಯಾಗಿದ್ದು ಪೊಲೀಸರಿಗೆ ಅನುಮಾನ ಶುರುವಾಗಿತ್ತು. ಕೂಡಲೇ ತನಿಖೆಯನ್ನ ಚುರುಕುಗೊಳಿಸಿದ ಪೊಲೀಸರು ಪತ್ನಿ ಸುಮಂಗಳಮ್ಮನನ್ನ ವಿಚಾರಣೆ ನಡೆಸಿದಾಗಲೇ ಕೊಲೆಯ ರಹಸ್ಯ ಬಯಲಾಗಿತ್ತು. ಸದ್ಯ ಈ ಸಂಬಂಧ ನೊಣವಿನಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪತ್ನಿ ಸುಮಂಗಳಮ್ಮ ಹಾಗೂ ಪ್ರಿಯಕರ ನಾಗರಾಜ್ನನ್ನ ವಶಕ್ಕೆ ಪಡೆದುಕೊಂಡಿದ್ದು ವಿಚಾರಣೆ ಕೈಗೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.